ಎಲ್ರಿಗೂ ಬೆಳಗಿನ ಶುಭೋದಯ ಗುರು. ಮಸ್ತಾಗಿ ರೆಡಿಯಾಗಿ ಇವತ್ತು ಭಾನುವಾರ, ಅದಕ್ಕೆ ಮಸ್ತಾಗಿ ರೆಡಿಯಾಗಿ ಬಂಕಾಗಿ ಹೋಗೋಣ ಗಣೇಶನ ತರಕ್ಕೆ ಅಂತ ಹೇಳ್ಬಿಟ್ಟು ಹೊರಟೆ. ಯಾಕೆಂದರೆ ನಮ್ಮ ಮೇರೆ ಹುಡುಗರು ಫೋನ್ ಹಾಕಿದ್ರು, ಬಾರೋ ಗಣೇಶನ ತರೋಣ ಅಂತ ಹೇಳ್ಬಿಟ್ಟು. ಅದಕ್ಕೆ ಶಿಸ್ತಾಗಿ ಹೊರಟೆ. ಹಂಗೆ ನನ್ನ ತಮ್ಮಂದು ಸ್ವಲ್ಪ ವೀಡಿಯೋ ಮಾಡ್ಕೋತಾ ಇದ್ದೆ. ಅಷ್ಟು ಸೀದಾ ಗಾಡಿ ತಿರ್ಸ್ಕೊಂಡ್ಬಂದವನೇ ಹತ್ತದು ಗಾಡಿ ಒಳಿಕೆ ಹತ್ಬಿಟ್ಟು ಒಂದೆರಡು ವೀಡಿಯೋ ಮಾಡ್ಕೋಣ ಅಂತ ಜಾಲಿಯಾಗಿ ವೀಡಿಯೋ ಮಾಡ್ತಾಯಿದ್ದು. ಗಣೇಶ ಪಪ್ಪ ಮೋರೆಯ ಅಂತ ಹೇಳ್ಬಿಟ್ಟು ಓಡ್ತಾಯಿದ್ದು. ಅಷ್ಟರಲ್ಲೇ ಗ್ಯಾಪ್ನ ಬಂತು, ಅಯ್ಯೋ ಪಂಚನೆ ತಂದಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಅಲ್ಲೇ ನನ್ನ ತಮ್ಮಂಗೆಲ್ಲ ಸೈಡ್ಗೆ ಹಾಕ್ಸ್ಕೊಂಡು ಮೇರೆ ಅಂಕಲಿಗೆ ಫೋನ್ ಮಾಡಿದೆ, ಅಂಕಲ್ ಪಂಚೆ ತಗೊಬನ್ನಿ ಅಂತ ಹೇಳ್ಬಿಟ್ಟು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಆ ಅಂಕಲ್ ಹೆಂಗೋ ಬೇಗ ಪಂಚೆ ತಂದು ಕೊಟ್ರಪ್ಪ. ವೆಯ್ಟ್ ಮಾಡಲಿಲ್ಲ, ಅದು ಖುಷಿಯಾಗೋಯ್ತು. ಸರಿ ಆಯ್ತು. ಅಲ್ಲಿಂದ ಶಿಸ್ತಾಗಿ ಬಂದರೆ ಗೋಡನ್ ಹತ್ರ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ವಿ. ಯಾಕಪ್ಪ ಅಂದರೆ ಇನ್ನೂ ಓನರ್ ಬಂದಿರಲಿಲ್ಲ. ಅದಕ್ಕೆ ವೀಡಿಯೋ ಮಾಡ್ಕೊತಾಯಿದ್ದು. ರೋಡ್ ಸ್ವಲ್ಪ ಸರಿ ಇರಲಿಲ್ಲ, ಆದರೂ ಪರವಾಗಿಲ್ಲ. ಓನರ್ ಬಂದರು. ಅಲ್ಲಿಂದ ಶಿಸ್ತಾಗಿ ಗೋಡನ್ ಒಳಗೆ ಬಂದು ನೋಡಿದ್ರೆ ಒಂದೊಂದು ಗಣೇಶನು ಅದ್ಭುತವಾಗಿತ್ತು. ಯಾವ್ದು ತಗೊಳೋದು ಯಾವ್ದು ಬಿಡೋದು ಅನ್ನೋಷ್ಟು ಚೆನ್ನಾಗಿತ್ತು. ಆದರೆ ನಾವು 2 ತಿಂಗಳಿಂದಲೇ ಬುಕ್ ಮಾಡಿದ್ದು. ನಾವು ಯಾವುದನ್ನೂ ಸೆಲೆಕ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಶಿಸ್ತಾಗಿ ಯಾವುದೈತೆ ಅದು ತಗೋಣ ಅಂತ ಹೇಳ್ಬಿಟ್ಟು ಶಿಸ್ತಾಗಿ ಅಲ್ಲಿಂದ ತಗೊಂಡವ್ರೆ. ಅಲ್ಲಿಂದ ಗಾಡಿನ ಬಿಟ್ಟವ್ರೆ. ಬೇಕ್ರಿ ಹತ್ರ ಬಂದು, ಯಾಕೆಂದರೆ ಬೆಳಗ್ಗೆ ನಾಷ್ಟ ಮಾಡಿಲ್ಲ, ಹಂಗಾಗಿ ಒಂಚೂರು ಸ್ನ್ಯಾಕ್ಸ್ ಏನಾದ್ರು ತಿನ್ನೋಣ ಅಂತೇಳ್ಬಿಟ್ಟು ನಮ್ಮ ಹುಡುಗರೆಲ್ಲ ತಿಂದ್ಬಿಟ್ಟು ಅಲ್ಲಿಂದ ಸೀದಾ ಬಂದವರೆ. ಗಣೇಶನ ತಗೊಂಡು ಪಟಾಕಿ ಹೊಡೆಯೋಣ ಅಂತ ಪಟಾಕಿ ರೋಲ್ ಬಿಟ್ಬಿಟ್ಟೆ. ನನಗೆ ಯಾಕೆಂದರೆ ಪಟಾಕಿ ಹೊಡೆಯೋದು ತುಂಬ ಇಷ್ಟ. ಪಟಾಕಿ ಯಾರ್ದಾರೇನು ಹಚ್ಚಾರು ನಾವೇ ಆಗಿರಬೇಕು ಅನ್ನೋ ಖುಷಿ ನನಗೆ. ಅಲ್ಲಿಂದ ಸೀದಾ ಪಟಾಕಿ ಹಚ್ಚೋರು ಗಣೇಶನ ನೋಡ್ದು ಏನಪ್ಪ ಅಂತ. ಗಣೇಶ ನೋಡಿದ್ರೆ ಬೈತಾಯಿದ್ರು, 3 ದಿವಸ ಅದ್ದೂರಿಯಾಗಿ ಕುಂಡಿಸ್ತೀರಾ, ಪಟಾಕಿ ಗಿಟಕಿ ಎಲ್ಲ ಹೊಡಿತೀರಾ, ಆಮೇಲೆ ತಾವಾಗಿ ನೀರಿಗೆ ಬಿಡ್ತೀರಾ ಅಂತ ಹೇಳ್ಬಿಟ್ಟು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಗಣೇಶನ ಇಳಿಸ್ಕೊಳೋಣ ಅಂತ ಇಳಿಸ್ಕೊತಾ ಇದ್ವು. ಅಷ್ಟರಲ್ಲಿ ನಮ್ಮ ಹುಡುಗಂಗೆ ಹೇಳ್ದು, ಲೇ ದೃಷ್ಟಿ ತೆಗಿಯೋ ಅಂತ ಹೇಳ್ಬಿಟ್ಟು. ಅದಕ್ಕೆ ನಮ್ಮ ಹುಡುಗ ಕೈಗಿ ಎಲ್ಲ ಜೋರಾಗಿ ತಗೊಬಂದ್ಬಿಟ್ಟು ಕ್ಲೀನಾಗಿ ನೀಡ್ಸಿ ದೃಷ್ಟಿ ತೆಗ್ದ. ಅಲ್ಲಿಂದ ಸೀದಾ ತಾವಾಗಿ ಮನೆ ಒಳಕ್ಕೆ ಗಣೇಶನ ಇಕ್ತು. ಯಾಕಪ್ಪ ಅಂದರೆ ಇನ್ನೂ ಬುಧವಾರ ಅಲ್ವ ಇರೋದು, ಅದಕ್ಕೆ ಅವಾಗ ಕುಣ್ಸೋಣ ಅಂತ ಹೇಳ್ಬಿಟ್ಟು ಪಂಚೆ ಕಟ್ಬಿಟ್ಟು ಕ್ಲೀನಾಗಿ ಒಳಕ್ಕೆ ಇಕ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡೋದು ಮರಿಬೇಡಿ. ಯಾವಾಗಲೂ ಹಿಂಗೆ ಸಪೋರ್ಟ್ ಮಾಡ್ತಾರೆ. ಎಲ್ರಿಗೂ ಬೆಳಗಿನ ಶುಭೋದಯ ಗುರು. ಮಸ್ತಾಗಿ ರೆಡಿಯಾಗಿ ಇವತ್ತು ಭಾನುವಾರ, ಅದಕ್ಕೆ ಮಸ್ತಾಗಿ ರೆಡಿಯಾಗಿ ಬಂಕಾಗಿ ಹೋಗೋಣ ಗಣೇಶನ ತರಕ್ಕೆ ಅಂತ ಹೇಳ್ಬಿಟ್ಟು ಹೊರಟೆ. ಯಾಕೆಂದರೆ ನಮ್ಮ ಮೇರೆ ಹುಡುಗರು ಫೋನ್ ಹಾಕಿದ್ರು, ಬಾರೋ ಗಣೇಶನ ತರೋಣ ಅಂತ ಹೇಳ್ಬಿಟ್ಟು. ಅದಕ್ಕೆ ಶಿಸ್ತಾಗಿ ಹೊರಟೆ. ಹಂಗೆ ನನ್ನ ತಮ್ಮಂದು ಸ್ವಲ್ಪ ವೀಡಿಯೋ ಮಾಡ್ಕೋತಾ ಇದ್ದೆ. ಅಷ್ಟು ಸೀದಾ ಗಾಡಿ ತಿರ್ಸ್ಕೊಂಡ್ಬಂದವನೇ ಹತ್ತದು ಗಾಡಿ ಒಳಿಕೆ ಹತ್ಬಿಟ್ಟು ಒಂದೆರಡು ವೀಡಿಯೋ ಮಾಡ್ಕೋಣ ಅಂತ ಜಾಲಿಯಾಗಿ ವೀಡಿಯೋ ಮಾಡ್ತಾಯಿದ್ದು. ಗಣೇಶ ಪಪ್ಪ ಮೋರೆಯ ಅಂತ ಹೇಳ್ಬಿಟ್ಟು ಓಡ್ತಾಯಿದ್ದು. ಅಷ್ಟರಲ್ಲೇ ಗ್ಯಾಪ್ನ ಬಂತು, ಅಯ್ಯೋ ಪಂಚನೆ ತಂದಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಅಲ್ಲೇ ನನ್ನ ತಮ್ಮಂಗೆಲ್ಲ ಸೈಡ್ಗೆ ಹಾಕ್ಸ್ಕೊಂಡು ಮೇರೆ ಅಂಕಲಿಗೆ ಫೋನ್ ಮಾಡಿದೆ, ಅಂಕಲ್ ಪಂಚೆ ತಗೊಬನ್ನಿ ಅಂತ ಹೇಳ್ಬಿಟ್ಟು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಆ ಅಂಕಲ್ ಹೆಂಗೋ ಬೇಗ ಪಂಚೆ ತಂದು ಕೊಟ್ರಪ್ಪ. ವೆಯ್ಟ್ ಮಾಡಲಿಲ್ಲ, ಅದು ಖುಷಿಯಾಗೋಯ್ತು. ಸರಿ ಆಯ್ತು. ಅಲ್ಲಿಂದ ಶಿಸ್ತಾಗಿ ಬಂದರೆ ಗೋಡನ್ ಹತ್ರ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ವಿ. ಯಾಕಪ್ಪ ಅಂದರೆ ಇನ್ನೂ ಓನರ್ ಬಂದಿರಲಿಲ್ಲ. ಅದಕ್ಕೆ ವೀಡಿಯೋ ಮಾಡ್ಕೊತಾಯಿದ್ದು. ರೋಡ್ ಸ್ವಲ್ಪ ಸರಿ ಇರಲಿಲ್ಲ, ಆದರೂ ಪರವಾಗಿಲ್ಲ. ಓನರ್ ಬಂದರು. ಅಲ್ಲಿಂದ ಶಿಸ್ತಾಗಿ ಗೋಡನ್ ಒಳಗೆ ಬಂದು ನೋಡಿದ್ರೆ ಒಂದೊಂದು ಗಣೇಶನು ಅದ್ಭುತವಾಗಿತ್ತು. ಯಾವ್ದು ತಗೊಳೋದು ಯಾವ್ದು ಬಿಡೋದು ಅನ್ನೋಷ್ಟು ಚೆನ್ನಾಗಿತ್ತು. ಆದರೆ ನಾವು 2 ತಿಂಗಳಿಂದಲೇ ಬುಕ್ ಮಾಡಿದ್ದು. ನಾವು ಯಾವುದನ್ನೂ ಸೆಲೆಕ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಶಿಸ್ತಾಗಿ ಯಾವುದೈತೆ ಅದು ತಗೋಣ ಅಂತ ಹೇಳ್ಬಿಟ್ಟು ಶಿಸ್ತಾಗಿ ಅಲ್ಲಿಂದ ತಗೊಂಡವ್ರೆ. ಅಲ್ಲಿಂದ ಗಾಡಿನ ಬಿಟ್ಟವ್ರೆ. ಬೇಕ್ರಿ ಹತ್ರ ಬಂದು, ಯಾಕೆಂದರೆ ಬೆಳಗ್ಗೆ ನಾಷ್ಟ ಮಾಡಿಲ್ಲ, ಹಂಗಾಗಿ ಒಂಚೂರು ಸ್ನ್ಯಾಕ್ಸ್ ಏನಾದ್ರು ತಿನ್ನೋಣ ಅಂತ ಹೇಳ್ಬಿಟ್ಟು ನಮ್ಮ ಹುಡುಗರೆಲ್ಲ ತಿಂದ್ಬಿಟ್ಟು ಅಲ್ಲಿಂದ ಸೀದಾ ಬಂದವರೆ. ಗಣೇಶನ ತಗೊಂಡು ಪಟಾಕಿ